ಜೈ ಗುರುದೇವ್, ನಮಸ್ತೆ. ನಿಮ್ಮ ಹತ್ರ ಆಲ್ರೆಡಿ ಹೀಲಿ ಇರಬಹುದು, ಆದ್ರೆ ಆ ಹೀಲಿಯನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಲಿಕ್ಕೆ ಆಗದೆ, ಸೊ ಹೀಲಿ ಎಲೆಕ್ಟ್ರೋಡ್ಸ್ ಗಳನ್ನ ಕೇಬಲ್ಸ್ ಗಳನ್ನ ಕೈಗೆ ಹಾಕೊಳ್ಳಿಕ್ಕಾಗದೆ, ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳೋದಾಗದೆ ನೀವು ನಿಮ್ಮ ಹೀಲಿಯನ್ನ ಬದಿಗಿಟ್ಟಿದ್ರೆ ನಿಮ್ಗೆ ಒಂದು ಒಳ್ಳೆಯ ಸುದ್ದಿ ಮತ್ತೆ ಒಂದು ಸುವರ್ಣ ಅವಕಾಶ. ನಮಸ್ತೆ ಆತ್ಮೀಯರೇ, ಇವತ್ತಿನ ವಿಡಿಯೋ ಹೀಲಿ ಕಾಯಿಲ್ ಬಗ್ಗೆ. ಸೊ ಹೀಲಿಯನ್ನ ತಗೊಳ್ಳುವ ಮುಂಚೆ ನಮ್ಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಹೀಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರ್ತೇವೆ. ಅಂಡ್ ತುಂಬಾ ಉತ್ಸುಕರಾಗಿ ಕೂಡ ನಾವು ತಗೊಂಡಿರ್ತೇವೆ, ಯಾಕಂದ್ರೆ ಹೀಲಿಯ ಒಂದು ಅಮೋಘವಾದಂತಹ ಪರಿಣಾಮಗಳ ಬಗ್ಗೆ ನಮ್ಗೆ ಸಾಕಷ್ಟು ಮಾಹಿತಿಯನ್ನ ಕೇಳಿಯೇ ನಾವು ತಗೊಂಡಿರ್ತೇವೆ. ಆದ್ರೆ ಹೀಲಿಯನ್ನ ಬಳಸ್ತಾ ಬಳಸ್ತಾ ಹೀಲಿಯ ಒಂದು ಕೇಬಲ್ಸ್ ಗಳು ಏನು ಎಲೆಕ್ಟ್ರೋಡ್ಸ್ ಇರುತ್ತೆ, ಬ್ರೆಸ್ಲೈಟ್ ಗಳನ್ನ ಕೈಗೆ ಹಾಕೊಂಡು ಅದರ ಒಂದು ಎನರ್ಜಿಯನ್ನ ಫ್ಲೋ ಆಗ್ತಾ ಇರುತ್ತೆ. ಆ ಒಂದು ಪರಿಕರವನ್ನ ಉಪಯೋಗಿಸುವಾಗ ಕೆಲವು ಸಲ ನಮ್ಗೆ ಅಡಚಣೆ ಆಗುತ್ತೆ. ಅಂದ್ರೆ ನಮ್ಮ ದಿನನಿತ್ಯದ ರೊಟೀನ್ ಕೆಲಸಗಳ ಮಧ್ಯ ಆ ಒಂದು ಉಪಕರಣವನ್ನ ಬಳಸ್ಲಿಕ್ಕೆ ಸಮಯವನ್ನ ಮೀಸಲಿಡ್ಲಿಕ್ಕೆ ಆಗದೆ ಹೀಲಿಯನ್ನ ಆ ಬದಿಗಿಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿ ಇರುತ್ತೆ. ಇದರಿಂದಾಗಿ ನಾವು ಯಾವ ನಿರೀಕ್ಷೆಯಿಂದ ಅದನ್ನು ತಗೊಂಡಿರ್ತೇವೆ ಅಥವಾ ಯಾವ ಕಾರಣಕ್ಕಾಗಿ ಹೀಲಿಯನ್ನ ತಗೊಂಡಿರ್ತೇವೆ ಅದರ ಸದುಪಯೋಗ ಆಗದೆ ಎಲ್ಲೋ ಒಂದ್ ಕಡೆ ಅದು ವೇಸ್ಟ್ ಆಗುವಂತಹ ಪ್ರಮೇಯ ಕೂಡ ಬರ್ಬೋದು. ಸೊ ಅಂತಹ ಪರಿಸ್ಥಿತಿ ನಿಮ್ಗೂ ಕೂಡ ಬಂದಿದ್ರೆ ನೀವು ಅದನ್ನ ಸದುಪಯೋಗ ಮಾಡ್ಕೊಡ್ಲಿಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿ ನೋಡೋಣ. ಸೊ ಇವತ್ತು ನಾನ್ ಮಾತಾಡ್ತಾ ಇರುವಂತದ್ದು ಹೀಲಿ ಕಾಯಿಲ್ ಬಗ್ಗೆ. ಹೀಲಿ ಕಾಯಿಲ್ ಅನ್ನೋದ್ರ ಬಗ್ಗೆ ನೀವು ಆಲ್ರೆಡಿ ಕೇಳಿರ್ಬೋದು. ಈ ಹೀಲಿ ಕಾಯಿಲ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ, ಮತ್ತೆ ಅದನ್ನ ತಗೊಳ್ಳೋದ್ರಿಂದ ನಿಮ್ಗೆ ಏನು ಪ್ರಯೋಜನ ಅನ್ನುವಂಥದ್ದು. ಸೊ ಇದನ್ನ ಹೀಲಿ ಕಾಯಿಲ್ ಅಂತ ಹೇಳ್ತಾರೆ ಅಂಡ್ ಟೆಸ್ಲಾ ಕಾಯಿಲ್ ಅಂತ ಹೇಳ್ತಾರೆ. ಸೊ ನಿಕೋಲಾ ಟೆಸ್ಲಾ ಅನ್ನೋ ಒಂದು ವೈಜ್ಞಾನಿಕವಾಗಿ ಇದನ್ನ ಕಂಡುಹಿಡಿದಿರುವಂತದ್ದು. ಸೊ ಅವರ ಒಂದು ಸಿದ್ಧಾಂತಗಳನ್ನ ಅನುಸರಿಸ್ಕೊಂಡು ಅದರ ಮುಖಾಂತರ ಈ ಒಂದು ಹೀಲಿ ಕಾಯಿಲ್ ಅನ್ನ ಹೀಲಿ ಕಂಪನಿಯವರು ರೆಡಿ ಮಾಡಿರುವಂತದ್ದು. ಸೊ ಇದ್ರ ಹಿಂದೆ ಇದ್ದ ಉದ್ದೇಶ ಅಂತ ಹೇಳಿದ್ರೆ, ಹೀಲಿಯನ್ನ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಾಗ ಏನು ಅಸೆಸರೀಸ್ ಇದೆ, ಹೀಲಿಯ ಬ್ರೇಸ್ಲೆಟ್ ಗಳನ್ನ ಹಾಕಿ ಬಳಸ್ತೇವೆ. ಕೆಲವು ಸಲ ಅದನ್ನ ಬಳಸ್ಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ನಾವು ಅಂದ್ರೆ ಅಡಚಣೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬದಿಗಿಟ್ಟಾಗ ಹೀಲಿ ಕಾಯಿಲ್ ಅನ್ನ ಅಳವಡಿಸ್ಕೊಂಡು ಹೀಲಿಯ ಉಪಯೋಗವನ್ನ ಪಡ್ಕೋಬಹುದು. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾನೊಂದು ಸಣ್ಣ ಸ್ಕ್ರೀನ್ ಶೇರ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಸೊ ಇದು ಹೀಲಿ ಕಾಯಿಲ್. ಈ ಹೀಲಿ ಕಾಯಿಲ್ ಅನ್ನ IMF ಅಂತ ಏನ್ ನಾವು ಹೇಳ್ತೇವೆ, ಇಂಡಿವಿಜುವಲೈಸ್ಡ್ ಮೈಕ್ರೋ ಕರೆಂಟ್ ಫ್ರೀಕ್ವೆನ್ಸಿಸ್, ಇದನ್ನ ನಮ್ಮ ದೇಹಕ್ಕೆ ಕಳಿಸ್ಲಿಕ್ಕೋಸ್ಕರ ಯೂಸ್ ಮಾಡುತ್ತೇವೆ ಹೀಲಿಯನ್ನ. ಆದ್ರೆ ಇಲ್ಲಿ ಕಾಯಿಲ್ ಅನ್ನ ಯೂಸ್ ಮಾಡಿದಾಗ ಕ್ವಾಂಟಮ್ ಪೊಟೆನ್ಶಿಯಲ್ ಫ್ರೀಕ್ವೆನ್ಸಿಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಸೊ ಕ್ವಾಂಟಮ್ ಪೊಟೆನ್ಶಿಯಲ್ ಫ್ರೀಕ್ವೆನ್ಸಿಸ್ ಅಂದ್ರೆ ಈ ಚಿತ್ರವನ್ನ ನೀವು ನೋಡ್ಬೋದು, ಅರ್ಥ ಮಾಡ್ಕೋಬಹುದು. ಸೊ ಈ ಒಂದು ವಯರ್ಸ್ ಏನಿಲ್ಲಿ ರೌಂಡ್ ತಿರುಗ್ತಾ ಇದೆ ಅಲ್ವಾ, ಇದು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕಾಯಿಲ್ ಅನ್ನ ನಾವೇನು ಯೂಸ್ ಮಾಡ್ತೇವೆ ಅದನ್ನ ಯೂಸ್ ಮಾಡಿದಾಗ ಅದರ ಕೆಳಗು ಮತ್ತು ಮೇಲೂ ಕೂಡ ತರಂಗಗಳು ಇಲ್ಲಿ ಬಿಡುಗಡೆ ಆಗೋದನ್ನ ನೀವು ಕಾಣ್ಬೋದು. ಸೊ ಸುರುಳಿ ಆಕಾರದಲ್ಲಿ ಸುತ್ತಾ ಇದೆ, ಅಂದ್ರೆ ಆಲ್ಮೋಸ್ಟ್ 10 ಸೆಂಟಿಮೀಟರ್ ಹೀಲಿ ಕಾಯಿಲ್ ನ ಮೇಲೆ ಮತ್ತೆ ಕೆಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗುತ್ತೆ. ಸೊ ಈ ಮುಖಾಂತರವಾಗಿ ಹೀಲಿಯಲ್ಲಿರುವಂತ ಇಂಡಿವಿಜುವಲೈಸ್ಡ್ ಮೈಕ್ರೋ ಕರೆಂಟ್ ಫ್ರೀಕ್ವೆನ್ಸಿಸ್ ಏನಿದೆ ಅದನ್ನ ಕ್ವಾಂಟಮ್ ಪೊಟೆನ್ಶಿಯಲ್ ಫ್ರೀಕ್ವೆನ್ಸಿಸ್ ಆಗಿ ಈ ಕಾಯಿಲ್ ಕನ್ವರ್ಟ್ ಮಾಡುತ್ತೆ. ಹಾಗಾಗಿ ನೀವು ಹೀಲಿಯನ್ನ ಉಪಯೋಗಿಸುವಾಗ, ಸೊ ಹೀಲಿಗೆ ಕಾಯಿಲ್ ಅನ್ನ ಹಾಕಿ ನಿಮ್ಮ ದೇಹದ ಹತ್ರ ಇಟ್ಕೊಂಡಾಗ ನಿಮ್ಮ ದೇಹದ ಒಳಗಡೆ ಕ್ವಾಂಟಮ್ ಫ್ರೀಕ್ವೆನ್ಸಿಸ್ ಗಳು ಇನ್ಸರ್ಷನ್ ಆಗುತ್ತೆ. ಅಂದ್ರೆ ನಿಮ್ಮ ಬಯೋ ಎನರ್ಜೆಟಿಕ್ ಫೀಲ್ಡ್ ಮತ್ತೆ ಫಿಸಿಕಲ್ ಒಂದು ಏರಿಯಾದಲ್ಲಿ ಅದು ಕೆಲಸ ಮಾಡುತ್ತೆ. ಸೊ ಈ ರೀತಿಯಾಗಿ ನೀವು ಹೀಲಿಯ ಒಂದು ಏನು ಕಾಯಿಲ್ ಇದೆ ಅದರ ಕೆಲಸವನ್ನ ನೋಡ್ಬೋದು. ಸೊ ಇಲ್ಲಿ ನಿಮ್ಗೆ ಡೀಟೇಲ್ಸ್ ಸಿಕ್ಕುತ್ತೆ. ಇದರ ಇನ್ವೆಂಟರ್ ಯಾರು, ನಿಕೋಲಾ ಟೆಸ್ಲಾ ಅಂತ ಏನು ನಾನು ಹೇಳಿದೆ. ಸೊ ಅವರು AC ಒಂದು ಇದನ್ನ ಏನು ಕಂಡು ಹಿಡಿದಿದ್ರು, ಅಂದ್ರೆ ಕರೆಂಟ್ ಅನ್ನ. ಸೊ ಅದರ ಒಂದು ಕಾನ್ಸೆಪ್ಟ್ ಅನ್ನ ಆಧಾರವಾಗಿ ಇಟ್ಕೊಂಡು, ಜೊತೆಗೆ ಕ್ವಾಂಟಮ್ ಫಿಸಿಸ್ಟ್ ಏನು ಡೇವಿಡ್ ಬೂಮ್ ಅಂತ ಇದ್ದಾರೆ, ಸೊ ಅವರ ಒಂದು ಥಿಯರಿ, ಇದೆರಡನ್ನು ಕೂಡ
ಅಳವಡಿಸಿಕೊಂಡು ಅದರ ಎರಡರ ಮುಖಾಂತರ ಹೀಲಿ ಕಾಯಿಲ್ ಅನ್ನ ಹೀಲಿ ಒಂದು ಟರ್ನ್ ವೇವರ್ ಇದು ರಿಲೀಸ್ ಮಾಡಿರುವಂತದ್ದು. ಸೊ ಇದೊಂದು ಮ್ಯಾಗ್ನೆಟಿಕ್ ಕ್ವಾಂಟಮ್ ಪೊಟೆನ್ಶಿಯಲ್ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇದ್ರ ಮುಖಾಂತರ ನೀವು ಹೀಲಿಯ ಒಂದು ಫ್ರೀಕ್ವೆನ್ಸೀಸ್ ಏನು ರಿಲೀಸ್ ಆಗುತ್ತೆ, ಹೀಲಿ ಒಳಗಡೆ ನೀವು ಯಾವ ಪ್ರೋಗ್ರಾಮ್ ಅನ್ನ ಸೆಲೆಕ್ಟ್ ಮಾಡ್ತೀರಾ ಅದರ ಫ್ರೀಕ್ವೆನ್ಸಿಗಳು ಕ್ವಾಂಟಮ್ ಪೊಟೆನ್ಶಿಯಲ್ ಆಗಿ ಕನ್ವರ್ಟ್ ಆಗಿ ಸೊ ನಿಮ್ಮ ದೇಹಕ್ಕೆ ಅದರ ಒಂದು ಪ್ರಯೋಜನವನ್ನ ಕೊಡುತ್ತೆ ಅಂತ ಹೇಳಿ ಈ ಒಂದು ಚಿತ್ರ ಎಕ್ಸ್ಪ್ಲೈನ್ ಮಾಡುದು. ಸೊ ಇದರಿಂದ ಪ್ರಯೋಜನ ಏನು ಅಂತ ಹೇಳಿದ್ರೆ, ನೀವು ಹೀಲಿಯನ್ನ ಬಳಸಲಿಕ್ಕೆ ನಾನು ಈ ಹಿಂದೆ ಹೇಳಿದಾಗೆ ಒಂದು ಕಾಯಿಲ್ ಅನ್ನ ತಗೊಳ್ಳೋದ್ರಿಂದಾಗಿ ಕೇಬಲ್ಸ್ ಗಳನ್ನ ಬಳಸಲಿಕ್ಕೆ ಸಾಧ್ಯವಾಗದೆ ಅದ್ರ ಸಮಸ್ಯೆ ಆಗಿ ನೀವು ಉಪಯೋಗಿಸ್ತಾ ಇದ್ರೆ, ಸೊ ಈ ಒಂದು ಕಾಯಿಲ್ ಅನ್ನ ನೀವು ಹೀಲಿಗೆ ಅಳವಡಿಸುವ ಮುಖಾಂತರ, ಸೊ ಇಲ್ಲಿ ಕಾಣ್ತಿದೆ ಅಲ್ವಾ, ಇದನ್ನ ಈ ರೀತಿಯಾಗಿ ಹೀಲಿಗೆ ಅಳವಡಿಸಬಹುದು. ಹೀಗೆ ಅದು ಫಿಕ್ಸ್ ಆಗುತ್ತೆ. ಸೊ ಇದು ಹೀಲಿ ಕಾಯಿಲ್ ಹಾಕಿದ ನಂತರ ಮತ್ತೊಮ್ಮೆ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ಇದು ಹೀಲಿ ಮತ್ತೆ ಇದು ಕಾಯಿಲ್. ಸೊ ಹೀಲಿಯ ಕಾಯಿಲ್ ಅನ್ನ ಈ ರೀತಿಯಾಗಿ ನಾವು ಹಾಕ್ತೇವೆ, ಮತ್ತೆ ಹೀಗೆ ಅದನ್ನ ಪ್ರೆಸ್ ಮಾಡಿದ ನಂತರ ಇದು ಬಳಸಲಿಕ್ಕೆ ರೆಡಿ ಆಗುತ್ತೆ. ಸೊ ಈ ಮುಖಾಂತರವಾಗಿ ಹೀಲಿ ಬಳಸಲಿಕ್ಕೆ ರೆಡಿ ಆದಾಗ ಇದನ್ನ ನೀವು ಮಾಮೂಲಿ ನಿಮ್ಮ ಹೀಲಿಯ ಪಿನ್ ಕ್ಯಾಪ್ ಅಲ್ಲಿ ಪ್ರೋಗ್ರಾಮ್ ಗಳನ್ನ ಸೆಲೆಕ್ಟ್ ಮಾಡಿ ಅನಂತರ ಏನು ಎಲೆಕ್ಟ್ರೋಡ್ಸ್ ಗಳ ಮುಖಾಂತರ ಮೈಕ್ರೋ ಕರೆಂಟ್ ಅನ್ನ ನಿಮ್ಮ ದೇಹಕ್ಕೆ ಅಳವಡಿಸ್ಕೊಳ್ತಾ ಇದ್ರೆ, ಅದೇ ರೀತಿಯಾಗಿ ಕೂಡ ಈ ಒಂದು ಹೀಲಿ ಕಾಯಿಲು ನಿಮ್ಮ ದೇಹಕ್ಕೆ ಹೋಗುತ್ತೆ. ಅಂಡ್ ಈ ಹೀಲಿ ಕಾಯಿಲ್ನ ಮುಖಾಂತರ ಯೂಸ್ ಮಾಡೋದ್ರಿಂದಾಗಿ ನಾವು ಟ್ರಾವೆಲ್ ಮಾಡುವಾಗ ಅಥವಾ ಏನಾದ್ರೂ ಕೆಲಸ ಮಾಡುವಾಗ, ಅಂದ್ರೆ ಈಗ ಕಂಪ್ಯೂಟರ್ ವರ್ಕ್ ಮಾಡ್ತಾ ಇರ್ತೀರಾ, ಮಕ್ಕಳಿಗೆ ಓದಿಸ್ತಾ ಇರ್ತೀರಾ, ಮಕ್ಕಳ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಸೊ ಅಂತ ಟೈಮಲ್ಲಿ ನಿಮ್ಗೆ ಎಲೆಕ್ಟ್ರೋಡ್ಸ್ ಗಳನ್ನ ಹಾಕ್ಲಿಕ್ಕೆ ಆಗುದಿಲ್ಲ. ಮತ್ತೆ ಮಲಗುವಾಗ ಸೊ ಎಲೆಕ್ಟ್ರೋಡ್ಸ್ ಹಾಕಿದ್ರೆ ಎಲ್ಲೋ ಕಿತ್ತು ಹೋಗುತ್ತೆ ಅಥವಾ ಅದು ಫ್ರೀಕ್ವೆನ್ಸಿ ಲೋ ಇಂಟೆನ್ಸಿಟಿಯಲ್ಲಿ ರನ್ ಆಗ್ಬೋದು, ಕೇಬಲ್ಸ್ ಅಡ್ಜಸ್ಟ್ಮೆಂಟ್ ತಪ್ಪಿ ಹೋಗ್ಬೋದು. ಈ ತರದ ಒಂದು ಕಾರಣಗಳಿಗೋಸ್ಕರ ನಾವು ಹೀಲಿಯನ್ನ ಬಳಸದೆ ಬದಿಗಿಟ್ಟಿದ್ದಾಗ ಈ ಕಾಯಿಲ್ ನಮ್ಗೆ ತುಂಬಾ ಉಪಯುಕ್ತ ಆಗುತ್ತೆ. ಅನಂತರ ಮಕ್ಕಳಿದ್ದಾಗ ಸೊ ನಾವೇನು ಹೀಲಿಯನ್ನ ಬಳಸ್ತೇವೆ, ಸೊ 3 ವರ್ಷದ ನಂತರ ಮಕ್ಕಳಿಗೆ ಹೀಲಿಯನ್ನ ಬಳಸುವಾಗ ಕಾಯಿಲ್ ಮುಖಾಂತರ ಬಳಸುವುದು ಸೂಕ್ತ ಅಂತ ಹೇಳ್ತಾರೆ, ಎಲೆಕ್ಟ್ರೋಡ್ಸ್ ಗಳನ್ನ ಹಾಕದೆ. ಜೊತೆಗೆ ಇದನ್ನ ಹೆಚ್ಚಿನ ಮಕ್ಕಳು ಸೊ ಹೀಲಿಯನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡಿದ ಈ ಒಂದು 4 ವರ್ಷದ ಅನುಭವದಲ್ಲಿ ನನ್ನ ಹಲವು ಕ್ಲೈಂಟ್ಗಳು ಹೇಳಿರೋದು ಅಂಡ್ ವೈಯಕ್ತಿಕವಾಗಿ ನಾನು ಗಮನಿಸಿದ ಹಾಗೆ ಈಗ ನನ್ನ ಮಗಳಿಗೂ ಕೂಡ ಹೀಲಿಯನ್ನ ಹಾಕ್ಲಿಕ್ಕೆ ಹೋದ್ರೆ ಬೇಡ ಅಂತ ಹೇಳಿ ಮಕ್ಕಳು ತಿರಸ್ಕಾರ ಮಾಡ್ಲಿಕ್ಕೆ ಕಾರಣ ಆ ಎಲೆಕ್ಟ್ರೋಡ್ಸ್ಗಳು. ಸೊ ಅದು ಕೈಯಲ್ಲಿ ಎಲೆಕ್ಟ್ರೋಡ್ಸ್ ಇರುತ್ತೆ, ಬ್ರೆಸ್ಲೈಟ್ ಅನ್ನ ಹಾಕಿದಾಗ ಅದು ಅವರಿಗೆ ಎಲ್ಲೋ ಒಂದ್ ಕಡೆ ಕಿರಿಕಿರಿ ಆಗುತ್ತೆ, ಹೀಲಿ ಬೇಡ ಅಂತ ಹೇಳ್ತಾರೆ. ಅದೇ ರೀತಿ ಕೆಲವರು ಕೂಡ ಅಂದ್ರೆ ಮನೆಯ ಬೇರೆ ಸದಸ್ಯರಿಗೂ ಕೂಡ ಹೀಲಿ ಕಾಯಿಲನ್ನ ಹಾಕ್ಲಿಕ್ಕೆ ಹೋದ್ರೆ ಎಲೆಕ್ಟ್ರೋಡ್ಸ್ ಹಾಕೊಂಡು ಹೊರಗಡೆ ಕೂತಾಗ ಅಥವಾ ಸಡನ್ ಆಗಿ ಮನೆಗೆ ಯಾರಾದ್ರೂ ಬಂದ್ರೆ ಇದೆಂತ ಕೈಗೆ ಕಾಲಿಗೆ ಎಲ್ಲ ಪಟ್ಟಿ ಕಟ್ಕೊಳ್ಳೋ ರೀತಿ ಕಟ್ಕೊಂಡಿದ್ದೀರಾ ಅಥವಾ ಏನು ವಯರ್ ಸಿಕ್ಸ್ಕೊಂಡಿದ್ದೀರಾ ಅಂತ ಅದನ್ನೇನಾದ್ರೂ ಕಮೆಂಟ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚಿನವರು ಬಳಸ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂತಹ ಸಂದರ್ಭದಲ್ಲಿ ನಿಮ್ಗೆ ಈ ಹೀಲಿ ಕಾಯಿಲ್ ತುಂಬಾ ಉಪಯುಕ್ತ ಆಗುತ್ತೆ. ಸೊ ಇದನ್ನ ಮಕ್ಕಳಿಗೆ ಹಾಕಿದಾಗ ಸೊ ಅವರು ರೆಫ್ಯೂಸ್ ಮಾಡಿದ್ರು ಕೂಡ ಕಾಯಿಲನ್ನ ಹಾಕಿ ಜಸ್ಟ್ ಅವ್ರ ಬಾಡಿಗೆ ಇದನ್ನ ಟಚ್ ಮಾಡಿ ನಾವು ಇಡುವುದರಿಂದಾಗಿ ನಾವು ಯಾವ ಫ್ರೀಕ್ವೆನ್ಸೀಸ್ ಅನ್ನ ಮಕ್ಕಳಿಗೆ ಕೊಡ್ಬೇಕು ಅಂತ ಹೇಳ್ತೇವೆ ಅದು ಅವರಿಗೆ ತಲುಪುತ್ತೆ. ಅದೇ ರೀತಿ ಯಾರಾದ್ರೂ ನೋಡ್ತಾರೆ, ನಮ್ಗೆ ಕೇಳ್ತಾರೆ, ಅವರಿಗೆ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ, ಬೇಡ ಅಂತ ಹೇಳಿ ತಿರಸ್ಕಾರ ಮಾಡುವವರು ಕೂಡ ಕಾಯಿಲನ್ನ ಉಪಯೋಗಿಸೋದ್ರಿಂದಾಗಿ ಹೀಲಿಯ ಫ್ರೀಕ್ವೆನ್ಸಿಗಳನ್ನ ನಿಮ್ಮ ದೇಹಕ್ಕೆ ಕೊಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅಂಡ್ ನನ್ನ ಅನುಭವದ ಪ್ರಕಾರ ಇದು ನನ್ಗೆ ತುಂಬಾ ಯೂಸ್ ಆದದಂತ ಹೇಳಿದ್ರೆ ಮಗಳಿಗೆ. ಸೊ ನಾನು ಹೇಳಿದಾಗೆ ಕೇಬಲ್ಸ್ ಗಳನ್ನ ಹಾಕ್ಲಿಕ್ಕೆ ತುಂಬಾ ರೆಫ್ಯೂಸ್ ಮಾಡ್ತಾ ಇದ್ಲು. ಬಟ್ ಇದನ್ನ ಈಗ ಕಾಯಿಲ್ ತಗೊಂಡ್ಮೇಲೆ ರೆಗ್ಯುಲರ್ ಆಗಿ ಹೀಲಿಯ ಪ್ರೋಗ್ರಾಮ್ಸ್ ಗಳನ್ನ ನಾನು ಅವಳಿಗೆ ಯೂಸ್ ಮಾಡ್ತೇನೆ. ಸೊ ಇದರಿಂದಾಗಿ ಹೀಲಿಯ ಒಂದು ಇಮ್ಯುನಿಟಿ ಬೂಸ್ಟರ್ ಪ್ರೋಗ್ರಾಮ್ ಏನಿದೆ ಅದಿರ್ಬೋದು ಅಂಡ್ ಮೆಮೊರಿ ಕಾನ್ಸಂಟ್ರೇಷನ್, ಸೊ ಲರ್ನಿಂಗ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಏನಿದೆ ಅಂಡ್ ಮಧ್ಯದಲ್ಲಿ ಯಾವ್ದಾದ್ರು ರಿಕ್ವೈರ್ಮೆಂಟ್ ಇದ್ದಾಗ, ಸೊ ಹೆಲ್ತ್ ಇಶ್ಯೂಸ್ ಇದ್ದಾಗ, ಕೋಲ್ಡ್ ಕಫಿಗೆ ಅಥವಾ ಏನೋ ಬಿದ್ದು ಬಂದ್ಲು, ಪೇನ್ ಆಯ್ತು, ರಿಲೀಸ್ ಪ್ರೋಗ್ರಾಮ್ ಅಂತದನ್ನ ಅವಳಿಗೆ ಆರಾಮದಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂಡ್ ನನ್ಗೂ ಕೂಡ ಸೊ ಆಫ್ಟರ್ ಡೆಲಿವರಿ ಮಗು ಇರುವಾಗ ಸೊ ಎಲ್ಲಾ ಟೈಮು ಕಂಟಿನ್ಯೂ ಆಗಿ ಹೀಲಿಯನ್ನ ಹಾಕೊಳ್ಳಿಕ್ಕೆ ಆಗುದಿಲ್ಲ. ಅಂದ್ರೆ
ಫ್ರೀ ಟೈಮ್ ಅಂತ ಇರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಮಧ್ಯದಲ್ಲಿ ಮಗು ಎದ್ರೆ ಎಲ್ಲ ಬೇಕಾಗ್ಬೋದು. ಅಂತ ಟೈಮಲ್ಲಿ ಎಲೆಕ್ಟ್ರೋಡ್ಸ್ ಗಳನ್ನ ಹಾಕೊಂಡ್ರೆ ನಮ್ಗೆ ಅದು ಆಪರೇಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಹೀಲಿಕಾಯಿಲ್ ಇರೋದ್ರಿಂದಾಗಿ ದಿನಕ್ಕೆ 3 ಪ್ರೋಗ್ರಾಮ್ಗಳನ್ನ ಆರಾಮದಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂಡ್ ಹೀಲಿಕಾಯಿಲನ್ನ ಬಳಸಲಿಕ್ಕೆ ಕೆಲವು ರಿಸ್ಟ್ರಿಕ್ಷನ್ಸ್ ಏನಂತ ಹೇಳಿದ್ರೆ, ಇದು ಹ್ಯುಮಿಡಿಟಿಗೆ ಪಡಬಾರ್ದು ಅನ್ನೋ ಕಾರಣಕ್ಕೆ ಸಾಧ್ಯವಾದಷ್ಟು ಒಳಗಡೆ ಉಪಯೋಗಿಸಿ ಅಂತ ಹೇಳ್ತಾರೆ. ಅಂದ್ರೆ ಹೊರಗಡೆ ಮಾಯಿಶ್ಚರ್ ಎಲ್ಲ ತಾಗಿದ್ರೆ ಹೀಲಿಕಾಯಿಲ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. ಸೊ ಜೊತೆಗೆ ಇದನ್ನ ನಿಮ್ಮ ದೇಹದ 10 ಸೆಂಟಿಮೀಟರ್ ವರೆಗೂ ಇದು ಕವರ್ ಮಾಡುತ್ತೆ. ಅಂದ್ರೆ ನೀವು ಇದನ್ನ ಹೀಗೆ ಕ್ಲಿಪ್ ಮಾಡ್ಕೋಬಹುದು, ಅಥವಾ ನಿಮ್ಮ ಬಟ್ಟೆಯಲ್ಲಿ ಹೀಗೆ ನೇತು ಹಾಕೊಳ್ಳೋದ್ರಿಂದ. ಸೊ ಇದರ ಒಂದು ಹೀಲಿಕಾಯಿಲ್ ನ 10 ಸೆಂಟಿಮೀಟರ್ ಹಿಂದೆ ಮತ್ತೆ ಮುಂದೆ ಆ ಒಂದು ಎಲೆಕ್ಟ್ರೋಡ್ಸ್ ಗಳು ಏನು ಪವರ್ ಇರುತ್ತೆ ಅದೇ ರೀತಿ ಎಲೆಕ್ಟ್ರಾನ್ಸ್ ಗಳು ಇದರಿಂದ ರಿಲೀಸ್ ಆಗೋದ್ರಿಂದಾಗಿ ಇದು ನಿಮ್ಗೆ ಫ್ರೀಕ್ವೆನ್ಸಿಸ್ ಇಂಡಿವಿಜುವಲ್ ಏನು IMF ಫ್ರೀಕ್ವೆನ್ಸಿಗಳನ್ನ ನಾವು ಯೂಸ್ ಮಾಡ್ತೇವೆ ಅದನ್ನ ರಿಲೀಸ್ ಮಾಡುತ್ತೆ. ಸೊ ಇದೊಂದು ಗಮನದಲ್ಲಿ ಇರಬೇಕು, ಮಾಯಿಶ್ಚರ್ ತಾಗದಿದ್ದಾಗೆ. ಸೊ ಕಿಚನ್ ಅಲ್ಲೆಲ್ಲ ಯೂಸ್ ಮಾಡುವಾಗ ಜಾಗ್ರತೆ ಮಾಡ್ಬೇಕು. ಆದಷ್ಟು ಹೊರಗೆ ನೀವು ಇದನ್ನ ಯೂಸ್ ಮಾಡೋದು, ಅಂದ್ರೆ ಕಿಚನ್ ಬಿಟ್ಟು ಹೊರಗಿನ ಬೇರೆ ಕೆಲಸಗಳನ್ನ ಮಾಡುವಾಗ ಅಂಡ್ ಹೊರಗಡೆ ಮಳೆ ಬರುವಾಗ ಅಥವಾ ತುಂಬಾ ಬಿಸಿಲಿಗೆ ಎಕ್ಸ್ಪೋಸ್ ಮಾಡದ ಹಾಗೆ ಜಾಗ್ರತೆ ಮಾಡಿ ಉಪಯೋಗಿಸ್ಕೊಳ್ಬಹುದು. ವರ್ಕ್ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ಬೋದು, ಯಾಕಂದ್ರೆ ನೀವು ಬಿಲ್ಡಿಂಗ್ ಒಳಗಡೆ ಇರ್ತೀರ. ಸೊ ನನ್ಗೆ ಹೆಲ್ಪ್ ಆಗೋದ ಹಾಗೆ ನಾನು ಏನ್ ಯೂನಿಫಾರ್ಮ್ ವೇರ್ ಮಾಡಿರ್ತೇನೆ, ಎಪ್ರನ್ ಇರುತ್ತೆ. ಸೊ ಎಪ್ರನ್ ಒಳಗಡೆ ನಾನು ಹೀಲಿಯನ್ನ ಇಟ್ಕೊಳ್ತೇನೆ, ಅದು ಯಾರಿಗೂ ಗೊತ್ತಾಗುವುದು ಇಲ್ಲ. ಸೊ ಹುಕ್ ಮಾಡ್ಬೇಕು ಅಂತ ಇಲ್ಲ. ಹಾಗಾಗಿ ನನ್ಗೆ ಆನ್ ಡ್ಯೂಟಿಯಲ್ಲೂ ಕೂಡ 2 ಪ್ರೋಗ್ರಾಮ್ಸ್ ಅನ್ನ ಆರಾಮದಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ನನ್ಗೆ ಸಾಧ್ಯ ಆಗ್ತಾ ಇದೆ. ಸೊ ಇದು ಹೀಲಿಕಾಯಿಲ್ ಬಗ್ಗೆ. ಹೀಲಿಕಾಯಿಲ್ ಅನ್ನ ತಗೊಳ್ಳೋದ್ರಿಂದ ಆದ್ರೆ ಇದು ನಿಮ್ಮ ಏನು ಕೇಬಲ್ಸ್ ಇದೆ ಅದಕ್ಕೆ ಆಲ್ಟರ್ನೇಟ್ ಅಲ್ಲ. ಅಂದ್ರೆ ಕೇಬಲ್ಸ್ ಗಳನ್ನ ಯೂಸ್ ಮಾಡದೆ ಮಾಡಿದಷ್ಟು ಎಫೆಕ್ಟ್ ಅಂದ್ರೆ ನಿಮ್ಗೆ ಸೆನ್ಸೇಷನ್ ಇದರಲ್ಲಿ ಆಗಲ್ಲ. ಅಂದ್ರೆ ಹೀಲಿಕಾಯಿಲ್ ಅನ್ನ ಹಾಕೊಂಡಾಗ ಏನು ನಿಮ್ಗೆ ಬಾಡಿಗೆ ಮೈಕ್ರೋ ಕರೆಂಟ್ ರಿಲೀಸ್ ಆಗುತ್ತೆ, ಅದು ಎಫೆಕ್ಟಿವ್ ಆಗಿರುತ್ತೆ, ರಿಸಲ್ಟ್ ಸೇಮ್ ಇರುತ್ತೆ. ಬಟ್ ಆ ಸೆನ್ಸೇಷನ್ ನಿಮ್ಗೆ ಗೊತ್ತಾಗದೆ ಇರಬಹುದು. ಉದಾಹರಣೆಗೆ ಕೇಬಲ್ಸ್ ಗಳನ್ನ ಹಾಕೊಂಡಾಗ ಒಂದು ಟಿಂಗ್ಲಿಂಗ್ ಸೆನ್ಸೇಷನ್ ಅಥವಾ ಜುಮ್ ಅನ್ನುವಂಥದ್ದು ನಿಮ್ಮ ಸ್ಕಿನ್ ಅಂಡರ್ ಅಲ್ಲಿ ಆಗುತ್ತಲ್ಲ, ಆ ಫೀಲ್ ನಿಮ್ಗೆ ಬರುದಿಲ್ಲ ಅಂತ ಹೇಳ್ಬೋದು. ಹಾಗಂತ ಹೇಳಿ ಅದನ್ನ ಬದಿಗಿಟ್ಟು ಕೇವಲ ಕಾಯಿಲ್ ಅನ್ನೇ ಯೂಸ್ ಮಾಡಿ ಅಂತ ಇಲ್ಲ. ಬಟ್ ಕೇಬಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗದೆ ಹೀಲಿಯನ್ನ ಬದಿಗಿಟ್ಟಿದ್ರೆ ನಿಮ್ಗೆ ಇದು ತುಂಬಾ ಉಪಯುಕ್ತ ಆಗುತ್ತೆ. ಜೊತೆಗೆ ಕಾಯಿಲ್ ಅನ್ನ ಯೂಸ್ ಮಾಡುವಾಗ ನಿಮ್ಗೆ ಅಂದ್ರೆ ಟೈಮ್ ಸೇವ್ ಆಗುತ್ತೆ ನಿಮ್ಮ ಪ್ರೋಗ್ರಾಮ್ಗಳನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ. ಜೊತೆಗೆ ಇನ್ನೂ ಒಂದು ಬೆನಿಫಿಟ್ ಏನಂದ್ರೆ ಕೇಬಲ್ಸ್ ಗಳನ್ನ ಯೂಸ್ ಮಾಡುವಾಗ ನಾವು ಪರ್ ಡೇ ಓನ್ಲಿ 3 ಪ್ರೋಗ್ರಾಮ್ಸ್ ಉಪಯೋಗಿಸ್ಬೇಕು ಅಂತ ಹೇಳ್ತೇವೆ. ಬಟ್ ಇಲ್ಲಿ ಹೀಲಿಕಾಯಿಲ್ ಅನ್ನ ಯೂಸ್ ಮಾಡುವಾಗ ನೀವು 4 ಪ್ರೋಗ್ರಾಮ್ಸ್ ಅನ್ನ ಯೂಸ್ ಮಾಡ್ಬೋದು. ಯಾಕಂದ್ರೆ ನೀವು ಡೈರೆಕ್ಟ್ ಎಲೆಕ್ಟ್ರೋಡ್ಸ್ ಗಳನ್ನ ಹಾಕಿಕೊಳ್ಳದೆ ಇರುವುದರಿಂದ ಮೈಕ್ರೋ ಕರೆಂಟ್ ಬಾಡಿಗೆ ಎಕ್ಸೆಸ್ ಆಗುವ ಸಾಧ್ಯತೆ ಇಲ್ಲದೆ ಇರೋದ್ರಿಂದ ಹೀಲಿಕಾಯಿಲ್ ಅನ್ನ ನೀವು 4 ಪ್ರೋಗ್ರಾಮ್ಸ್ ಗಳನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಫೈನಲ್ ಆಗಿ ಲಾಸ್ಟ್ ಆಫರ್ ಏನಿದೆ ಅಂದ್ರೆ ಈ ಮಂತ್ 50% ಇದು ಸಿಗ್ತಾ ಇದೆ. ಈ ಫೆಬ್ರವರಿ ಎಂಡ್ ವರೆಗೆ ಈ ಆಫರ್ ಇರುತ್ತೆ. ಸೊ ನಿಮ್ಗೆ 11,000ಗೆ ಇಲ್ಲಿ ಕಾಯಿಲ್ ಸಿಗ್ತಾ ಇದೆ. ಈ ಒಂದು ಉಪಯೋಗವನ್ನ ನೀವು ಮಾಡ್ಕೋಬಹುದು. ಅದರ್ವೈಸ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸೊ ಹೀಲಿಕಾಯಿಲ್ ನಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ, ನಿಮ್ಮ ಹೀಲಿಯನ್ನ ಹೇಗೆ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನುವ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನಿಸಿದ್ರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋವನ್ನ ಬೇರೆ ಹೀಲಿ ಯೂಸರ್ಸ್ ಗಳೊಟ್ಟಿಗೆ ಶೇರ್ ಮಾಡ್ಕೋಬೇಕು ಅನ್ಸಿದ್ರೆ ಖಂಡಿತವಾಗಿಯೂ ಶೇರ್ ಮಾಡಿ. ಇದರಿಂದ ಒಂದು ಒಳ್ಳೆ ಮಾಹಿತಿಯನ್ನ ನೀವು ನಿಮ್ಮವರಿಗೆ ತಲುಪಿಸಿದ ಹಾಗೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಜೈ ಗುರುದೇವ್. ನಮಸ್ತೆ.